ಹಂತಕಿ ಸುಚನಾಳ ಕರಾಳ ಮುಖ ಮತ್ತಷ್ಟು ಬಯಲಾಗ್ತಾ ಇದೆ. ಪುತ್ರನ ಹತ್ಯೆಗೂ ಮುನ್ನ ಹಂತಕಿ ಸುಚನಾ ರಹಸ್ಯ ಟಿಪ್ಪಣಿ ಬರೆದಿದ್ದಾಳೆ. ಟಿಶ್ಯೂ ಪೇಪರ್ನಲ್ಲಿ 5 ಸಾಲುಗಳನ್ನ ಹಂತಕಿ ಸುಚನಾ ಬರೆದಿದ್ಲು. ಟಿಶ್ಯೂ ಪೇಪರ್ನಲ್ಲಿ ಹಾಗಾದ್ರೆ ಅಡಗಿದ್ಯಾ ಪುತ್ರನ ಕೊಲೆಯ ರಹಸ್ಯ? ಐಲೈನರ್ನಲ್ಲಿ ರಹಸ್ಯ ಸಾಲುಗಳನ್ನ ಟಿಶ್ಯೂ ಪೇಪರ್ ಮೇಲೆ ಈ ಪಾಪಿ ಬರೆದಿದ್ಲು. ಇಂಗ್ಲಿಷ್ನಲ್ಲಿ ಬರೆದು ಆಮೇಲೆ ಅದನ್ನ ಹರಿದು ಹಾಕಿದ್ದಾಳೆ. ಪತ್ತೆಯಾದ ಟಿಶ್ಯೂ ಪೇಪರ್ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಆಕೆಯ ಬರವಣಿಗೆ ಮಾದರಿ ಪಡೆದಿದ್ದಾರೆ ಸದ್ಯಕ್ಕೆ ಪೊಲೀಸರು. ಸುಚನಾ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆಯೂ ಕೂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ಕೊಲೆ ಹಿಂದಿರೋ ಅಸಲಿ ಕಾರಣವನ್ನ ಖಾಕಿ ಇದೀಗ ಕೆದಕ್ತಾ ಇದೆ. ಪುತ್ರ ಚಿನ್ಮಯ್ ಕೊಲೆ ರಹಸ್ಯ ಪತ್ತೆಗೆ ಇದೀಗ ಖಾಕಿ ಮುಂದಾಗಿದೆ. ಮೊನ್ನೆಷ್ಟೇ ಗೋವಾದಲ್ಲಿ ತನ್ನ ಪುತ್ರನನ್ನ ತಾನೇ ಹತ್ಯೆ ಮಾಡಿರುವಂತಹ ಹಂತಕಿ ಇದೀಗ ಆಕೆಯ ವಿಚಾರ ಮತ್ತಷ್ಟು ಬಯಲಾಗ್ತಾ ಇದೆ. ಪುತ್ರನ ಹತ್ಯೆಗೂ ಮುನ್ನ ಆಕೆ ರಹಸ್ಯವಾದ ಟಿಪ್ಪಣಿಯೊಂದನ್ನ ಬರೆದಿದ್ಲು. ಅದು ಕೂಡ ಟಿಶ್ಯೂ ಪೇಪರ್ನಲ್ಲಿ 5 ಸಾಲುಗಳನ್ನ ಟಿಶ್ಯೂ ಪೇಪರ್ನಲ್ಲಿ ಆಕೆ ಬರೆದಿದ್ದಾಳೆ. ಇನ್ನು ಆ ಸಾಲಿನಲ್ಲಿ ಪುತ್ರನ ಕೊಲೆಯ ರಹಸ್ಯ ಬಯಲಾಗಿದ್ಯಾ ಅನ್ನೋದನ್ನ ಇನ್ನಷ್ಟೇ ಪೊಲೀಸರು ತನಿಖೆ ಮಾಡಬೇಕಿದೆ. ಐಲೈನರ್ನಲ್ಲಿ ರಹಸ್ಯ ಸಾಲುಗಳನ್ನ ಆಕೆ ಬರೆದಿದ್ಲು. ಅದು ಕೂಡ ಇಂಗ್ಲಿಷ್ನಲ್ಲಿ ಬರೆದು ಆ ಬಳಿಕ ಟಿಶ್ಯೂ ಪೇಪರ್ ಅನ್ನ ಹರಿದು ಹಾಕಿದ್ದಾಳೆ. ಇದೀಗ ಟಿಶ್ಯೂ ಪೇಪರ್ ಅನ್ನ ಪೊಲೀಸರು ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ.